ನೂರಾರು ವರ್ಷಗಳ ಇತಿಹಾಸವಿರುವಂತಹ ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಹಿರಿಯ ನಟಿ ದಿವಂಗತ ಲೀಲಾವತಿ ಅವರ ಪತಿಯ ಹೆಸರೇನು, ಮತ್ತೆ ನಟ ವಿನೋದ್ ರಾಜ್ಕುಮಾರ್ ಅವರ ತಂದೆ ಯಾರು, ಅವರಿಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅನ್ನುವಂಥ ಒಂದು ಸಾಕಷ್ಟು ಪ್ರಶ್ನೆಗಳು ಸಿನಿಮಾ ಪ್ರಿಯರನ್ನ ಕಾಡ್ತಾ ಇತ್ತು. ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಹತ್ರ ಬಂದಿದೆ. ಯಾಕೆಂತಂದ್ರೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಗೌರವ ಅಧ್ಯಕ್ಷರಾಗಿರುವಂತಹ ಎನ್.ಆರ್. ರಮೇಶ್ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಹೇಳಿ. ನಿಜವಾಗ್ಲೂ ಈ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಏನು, ಈ ಪುಸ್ತಕದಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದನ್ನ ಅವರಿಂದನೇ ನಾನು ಮಾತಾಡಿಸ್ತೀನಿ. ಸರ್, ಈಗ ಮೊದಲನೇದಾಗಿ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನುವಂಥ ಪುಸ್ತಕ ಯಾಕೆ ಬರೀಬೇಕು ಅಂತ ಅನ್ನಿಸ್ತು? ಕನ್ನಡಿಗರ ಆರಾಧ್ಯ ದೈವ, ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಬಂದಾಗಿನಿಂದಲೂ 1953-54ರಿಂದಲೂ ಕೂಡ ಅವರನ್ನು ಅಣಿಯೋಕ್ಕೆ ಪ್ರಯತ್ನ ಪಡುವಂಥ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ತಂಡನೇ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಕಾಲಕಾಲಕ್ಕೆ ಅವರ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಅಂತಲೇ ಖ್ಯಾತ ಪತ್ರಕರ್ತ, 2 ಪ್ರಮುಖ ದಿನಪತ್ರಿಕೆಗಳ ಸಂಪಾದಕರಾಗಿದ್ದಂಥ YNK ಅಂತ ಕರೆಸ್ಕೊಳ್ಳುವಂಥ YN ಕೃಷ್ಣಮೂರ್ತಿ ಅವರು, ಹಾಗೆ ನಾರಾಯಣ ಸ್ವಾಮಿಯವರು ಸೇರಿದಾಗೆ ಬಹಳಷ್ಟು ಜನ ಪತ್ರಕರ್ತರು, ಚಲನಚಿತ್ರ ಪತ್ರಕರ್ತರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ಕೊಂಡು ಬಂದರು. ಅದೇ ಅಂಥ ಯಾವುದೇ ಪ್ರಯತ್ನ ಫಲಕಾರಿ ಆಗಲಿಲ್ಲ ಕನ್ನಡಿಗರ ಅಭಿಮಾನದ ಮುಂದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮೀರಿಸುವಂಥ ಇನ್ನೊಬ್ಬ ಕಲಾವಿದ ಇರ್ಬೋದು, ವ್ಯಕ್ತಿತ್ವದಲ್ಲ ಇನ್ನೊಬ್ರು ಯಾರಿಲ್ಲ. ಅದು ಜೊತೆಗೇನೆ ಕನ್ನಡ ನಾಡು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಅಜರಾಮರವಾಗಿರುತ್ತೆ. ಯಾಕೆ ಅಂತಂದರೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ತಮ್ಮ ಕಾಲ್ಬಳಿಗೆ ಮುಖ್ಯಮಂತ್ರಿ ಸ್ಥಾನ ಉಳಿದು ಬಂದರೂ ಕೂಡ ಅದನ್ನು ತಿರಸ್ಕರಿಸಿದಂಥ ಏಕೈಕ ಸಾಧಕ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಹಾಗಾಗಿ ಹಲವಾರು ಇವತ್ತು ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿಗೆ ಉಳ್ಕೊಂಡಿದೆ ಅಂತಂದರೆ ಅದಕ್ಕೆ ನೇರವಾಗಿ ಕಾರಣಕರ್ತರು ಅವರು. ಇಲ್ಲಾಂದರೆ 1984ರಲ್ಲೇ ನಮಗೆ ಮೈಸೂರು, ಮಂಗಳೂರು, ದಾವಣಗೆರೆ ಇಂಥ ನಗರಗಳು ಯಾವ್ದಾದ್ರು ಒಂದು ರಾಜಧಾನಿ ಆಗಿರೋದು. MG ರಾಮಚಂದ್ರನ್ ಅವರ ಒತ್ತಾಸೆಗೆ ಆಗ್ರಹಕ್ಕೆ ಮಾಡೋದು ಕೇಂದ್ರ ಸರ್ಕಾರ ಕೈಗೊಂಡಿದ್ದಂಥ ಕ್ರಮ ಅದು. ಆವಾಗ ಒಂದೇ ಒಂದು ಧ್ವನಿ ಎತ್ತಿದ್ದಕ್ಕೆ ಇವತ್ತು ಬೆಂಗಳೂರು ಮಹಾನಗರ, ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಮಹಾನಗರ ಇವತ್ತು ಕರ್ನಾಟಕ ರಾಜಧಾನಿಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಈ ರೀತಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಬೇರೆ ಯಾರೂ ಕೊಡೋಕ್ಕಾಗದೇ ಇರುವಂಥ ಮತ್ತು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಬದುಕಿದ್ದಷ್ಟು ಜನ ಅಪ್ಪಟ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಬಿಳಿ ಪಂಚೆ, ಅಂದರೆ ಶ್ವೇತವಸ್ತ್ರಧಾರಿಯಾಗಿಯೇ ನೆಲದ ಮೇಲೆ ಮಲಗ್ತಾ ಇದ್ದಂಥದ್ದು, ನೆಲದ ಮೇಲೆ ಊಟ ಮಾಡ್ತಾ ಇದ್ದಂಥ 2002 ತನಕ ಅವರಿಗೆ ಮಂಡಿ ನೋವು ತೀವ್ರವಾಗೋ ತನಕ ಅಂತಹ ಒಬ್ಬ ವ್ಯಕ್ತಿಯ ಹೆಸರಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇದಕ್ಕೆ ಸಾಲದು ಅಂತ ಹೇಳಿ ಪತ್ರಕರ್ತ ರವಿ ಬೆಳಗೆರೆ ಅವರು, ವಿವಾದಾತ್ಮಕ ಲೇಖನಗಳನ್ನು ಬರೆದಿರ್ತಕ್ಕಂಥ ಪತ್ರಕರ್ತ ರವಿ ಬೆಳಗೆರೆ ಅವರು, ಅಣ್ಣ ಅವರು ತೀರ್ಕೊಂಡ ನಂತರ ಅವ್ರು ಇರೋ ತನಕ ಅದರ ವಿರುದ್ಧ ಮಾತಾಡೋಕ್ಕೆ ಧೈರ್ಯ ಇಲ್ಲದಿದ್ದಂಥ ಅವರು ತೀರ್ಕೊಂಡು ಬಹಳ ವರ್ಷಗಳ ನಂತರ ರಾಜ್ಲೀಲಾ ವಿನೋದ ಅನ್ನೋ ಒಂದು ಪುಸ್ತಕವನ್ನು ಬರೆದು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಒಂದು ಕನ್ನಡಿಗರಲ್ಲಿ ಒಂದು ಗೊಂದಲದ ಪ್ರಶ್ನೆಯನ್ನು ಅವರು ಮೂಡಿಸಿ ಅವ್ರು ಹೋಗಿರ್ತಕ್ಕಂಥದ್ದು. ಆದರೆ ನಾವು ಅವತ್ತಿಂದ ಲೀಲಾವತಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಬಹಿರಂಗ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಅಥವಾ ವಿನೋದ್ ರಾಜ್ ಅವರು ಕೊಟ್ಟಿರಲಿಲ್ಲ. ಅವತ್ತಿಂದ ನಾವು ಇದಕ್ಕೆ ಅಧಿಕೃತ ದಾಖಲೆಗಳನ್ನು ತೋರಿಸಿದಾಗ ಮಾತ್ರ ಅಣ್ಣವರ ಹೆಸರಿಗೆ ಇವರೇನು ದುರುದ್ದೇಶಪೂರ್ವಕವಾಗಿ ಕಪ್ಪು ಮಸಿಯನ್ನು ಕಳಂಕವನ್ನು ತರಕ್ಕೆ ಪ್ರಯತ್ನ ಪಟ್ಟಿದ್ರು, ಅದನ್ನು ಅಳಿಸಾಕಬೇಕು ಅಂತಂದರೆ ಸರ್ಕಾರಿ ದಾಖಲೆಗಳಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳಿ ನಾವು ಚೆನ್ನೈ ಮಹಾನಗರದಲ್ಲಿ ಮತ್ತು ಚೆನ್ನೈ ಮಹಾನಗರಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಅವರು ಲೀಲಾವತಿಯವ್ರಿಗೆ ಮಾಲೀಕತ್ವದ ಸ್ವತ್ತುಗಳೇನಿತ್ತು, ಮಹಾಲಿಂಗ ಭಾಗವತರವರಿಂದ ಉಡುಗೊರೆಯಾಗಿ ದಾನಪತ್ರದ ಮೂಲಕ ಬಂದಿರತಕ್ಕಂಥದ್ದೇನಿತ್ತು, ಮತ್ತು ಹಾಗೆ ಅವರು ಕ್ರಯಕ್ಕೆ ಪಡೆದಿರ್ತಕ್ಕಂಥ ಸ್ವತ್ತುಗಳೇನಿತ್ತು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಸಂಪೂರ್ಣವಾಗಿ ಹೆಕ್ಕಿ RTA ಕಾಯ್ದೆ ಅಡಿಯಲ್ಲಿ ಆ ಅದನ್ನು ತಗೊಂಡು ಸೆಟ್ಲ್ಮೆಂಟ್ ಡೀಡು ಅಂದರೆ ತೀರುವಳಿ ಪತ್ರ, ಸೇಲ್ ಡೀಡು ಕ್ರಯಪತ್ರ, ಹಾಗೆ ದಾನಪತ್ರ, ಹಾಗೆ ಅದಕ್ಕೆ ಸಂಬಂಧಪಟ್ಟ RTC ಪಹಣಿ ಪಟ್ಟ ಅಂತ ಕರೀತಾರೆ ತಮಿಳುನಾಡಲ್ಲಿ, ನಾವು ಪಾಣಿ ಅಂತ ಕರಿತೀವಿ. ಇದರೆಲ್ಲರ ಜೊತೆಗೆ ಅವರ ಆಧಾರ್ ಕಾರ್ಡ್ಗಳನ್ನು ನಾವು ಸರ್ಕಾರಿ ದಾಖಲೆಗಳನ್ನು ನಮ್ಮ ಸ್ನೇಹಿತರ ಮೂಲಕ ಹೆಕ್ಕಿ ತೆಗೆದು ಅದನ್ನು ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ನಾವು ಬಹಿರಂಗ ಪಡಿಸಿದ್ವಿ. ಲೀಲಾವತಿಯವರ ಪತಿ ದಿವಂಗತ ನಟ ತುಂಬ ಹೆಸರು ಮಾಡಿದ್ದಂಥ ರಂಗಭೂಮಿ ಕಲಾವಿದ, ಅವ್ರದ್ದೇ ಒಂದು ಶ್ರೀ ಸಾಹಿತ್ಯ ನಾಟಕ ಮಂಡಳಿ ಅಂತ ಅವರು ಸೃಷ್ಟಿ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಲೀಲಾವತಿ ಅವ್ರಿಗೆ 15 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಸಂಸ್ಕೃತ ಶಿರೋಮಣಿ ಮತ್ತು 23ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, ಅದರಲ್ಲಿ ನೇರವಾಗಿ 11 ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸಿದಂಥ ಮಹಾಲಿಂಗ ಭಾಗವತರವರ ಧರ್ಮಪತ್ನಿಗೆ 1962ರಲ್ಲಿ ಇವರು ವಿವಾಹ ಆಗಿರುತ್ತೆ. 1967ರಲ್ಲಿ ಆ ಇಬ್ಬರು ದಂಪತಿಗಳಿಗೆ, ಮಹಾಲಿಂಗ ಭಾಗವತರು ಮತ್ತು ಲೀಲಾವತಿ ದಂಪತಿಗಳಿಗೆ ವಿನೋದ್ ಕುಮಾರ್ ML ಅನ್ನೋ ಒಬ್ಬ
ಪುತ್ರ ಜನನ ಆಗುತ್ತೆ. ಚೆನ್ನೈ ಆಸ್ಪತ್ರೆಯಲ್ಲಿ ಜನನ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ಹೆಕ್ಕಿ ತೆಗೆದು ಇವತ್ತು ಅದನ್ನು ಏನು ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ 2025 ಬಿಡುಗಡೆ ಮಾಡಿದ್ವಿ. ಅದನ್ನು ಇವತ್ತು ಪುಸ್ತಕದ ರೂಪದಲ್ಲಿ ಹೊರತಂದು ಸಮಸ್ತ ಕನ್ನಡಿಗರ ಮನಸ್ಸಲ್ಲಿ ಯಾರೂ 90% ಯಾರೂ ನಂಬಿರಲಿಲ್ಲ. ಗೊತ್ತು ಇದು ಇಂಥ ಒಂದು ವರ್ಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕಳಂಕ ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ಅನ್ನೋದೆಲ್ಲರಿಗೂ ಗೊತ್ತು. ಆದರೂ ಕೂಡ ಒಂದಷ್ಟು ಜನ ಇಲ್ಲಿರ್ತಕ್ಕಂಥ 7 ಕೋಟಿ ಜನರ ಪೈಕಿ ಒಂದು 5-10 ಲಕ್ಷ ಜನ ಇದು ನಿಜ ಅಂತ ನಂಬಿದ್ರು. ಆದರೆ ಆ ನಿಜ ಅಲ್ಲ, ನಿಜ ಏನು ಅನ್ನೋದನ್ನು ಇವತ್ತು ನಾವು ಒಂದು ಪುಸ್ತಕದ ರೂಪದಲ್ಲಿ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನೋ ಪುಸ್ತಕವನ್ನು ಆ ಕೃತಿಯನ್ನು ಅದನ್ನು ಮುದ್ರಣ ಮಾಡಿ ಸ್ನೇಹ ಪ್ರಕಾಶನದ ಮೂಲಕ ಇವತ್ತು ಆ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು, ಹಾಗೆ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ದೊಡ್ಡಹಲೂರು ರುಕ್ಕೋಜಿ ಅವರು, ಹಾಗೆ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರವೀಣ್ ನಾಯಕ್ ಅವರು, ಹಾಗೆ ಇನ್ನೊಬ್ಬರು ಸಾಹಿತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅತಿ ಹೆಚ್ಚು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಜಗನ್ನಾಥ್ ಬಹುಳೆ ಅವರು ಸೇರಿದಾಗೆ ಬಹಳಷ್ಟು ಜನ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಪ್ರಶ್ನೆ ಈಗ ನೀವು ಹೇಳಿದ್ರಿ 1964ರಲ್ಲಿ ಮದುವೆ ಆಗಿದ್ದು, 62ರಲ್ಲಿ ಮದುವೆ ಆಗಿದ್ರು ಅಂತ. ಸೊ 2002 ತನಕನೂ ಕೂಡ ಅದೆಲ್ಲೂ ಕೂಡ ಚರ್ಚೆ ಆಗಿಲ್ಲ. ಕಾರಣ ಏನು ಅನ್ನುವಂಥದ್ದು? ಯಾಕೆಂತಂದ್ರೆ ಈಗ ಮದುವೆ ಆಗಿದೆ ಅಂತಂದ್ಮೇಲೆ ಅದನ್ನ ಬಹಿರಂಗ ಪಡಿಸಲೇಬೇಕಾಗುತ್ತೆ. ಆದ್ರೆ ಗೌಪ್ಯವಾಗಿ ಇಟ್ಟಿದ್ದು ಕೂಡ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನೀವು ಬಿ ಗಣಪತಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಸಂದರ್ಶನ ಮಾಡಿದಾಗ ಸತ್ಯ ಏನು ಅಂತ ದೇವ್ರಿಗೆ ಗೊತ್ತಿದೆ ಅಂತ ಅಣ್ಣವ್ರು ಹೇಳಿದರು. ಆಯಿತಾ, ಯಾವತ್ತಿದ್ರು ನನ್ನ ಹೆಸರು ಸೇರಿಸ್ಕೊಳ್ಳೋದ್ರಿಂದ ಅವ್ರಿಗೇನಾದ್ರು ಅದು ಲಾಭ ಆಗಂದ್ರೆ ಆಗಲಿ ಬಿಡಿ ಅಂತ ಹೇಳಿದರು. ಯಾಕಂದ್ರೆ ಅಣ್ಣ ಬದುಕಿದ್ದೆ ಆ ಥರ. ಯಾಕಂದ್ರೆ ಇನ್ನೊಬ್ಬರು ಮನಸ್ಸನ್ನ ನೋಯಿಸಬಾರ್ದು ಅನ್ನೋ ರೀತಿಯಲ್ಲಿ ಅವ್ರು ಜೀವನ ಮಾಡಿದವರು. ಹಾಗಾಗಿ ಆದರೆ ಇದರ ಬಗ್ಗೆ ಈಗಾಗಲೇ ಹಿರಿಯ ಚಲನಚಿತ್ರ ನಿರ್ದೇಶಕ ಭಾರ್ಗವ್ ಅವರು 10 ಬಾರಿ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ನಾನೇ ಖುದ್ದು ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರವರ ವಿವಾಹಕ್ಕೆ ಸಾಕ್ಷಿದಾರನಾಗಿ ನಾನೇ ಇದ್ದೀನಿ ಅನ್ನೋ ಮಾತನ್ನು ಅವರು ಹಲವಾರು ಬಾರಿ ಹೇಳಿದ್ದಾರೆ. ಹಾಗಾಗಿ ತುಂಬ ಜನ ಇದಕ್ಕೆ ತಿಪ್ಟೂರು ರಾಮಸ್ವಾಮಿ ಅವರು ಇದ್ದಾರೆ, ಇವತ್ತು ನಮ್ಮ ಕಣ್ಮುಂದೆ ಇದ್ದಾರೆ. ಇವತ್ತು 50ಕ್ಕೂ ಹೆಚ್ಚು ಭಾಗದಲ್ಲಿ ಈ ಪುಸ್ತಕ ನೇರವಾಗಿ ಒಂದೇ ಸಮಯದಲ್ಲಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ, ಅಮೆರಿಕದ ಕಾನ್ಸಾಸ್ ನಗರದಲ್ಲೆಲ್ಲ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು, ಮುಂಬೈ ನಗರದಲ್ಲಿ ಈ ಥರ ಬೇರೆ ಬೇರೆ ಕಡೆ ಆಗ್ತಾ ಇರೋಂಥದ್ದು. ಇಲ್ಲಿ ನಮ್ಮ ಇದೇನು ಅಂತಂದರೆ ಇವರು ಅಣ್ಣವ್ರು ತೀರ್ಕೊಂಡ ನಂತರ ನಾವು ಬೇಡ, ಇವರ ಖಾಸಗಿ ವಿಷಯವನ್ನು ಕೆದ್ಕೋದು ಬೇಡ ಅಂತ ಹೇಳಿ ಸುಮ್ಮನೆ ಇದ್ವಿ. ಆದರೆ ಯಾವಾಗ ಇವರು ರವಿ ಬೆಳಗೆರೆ ಅವರು ಬರೆದ್ರು, ಅದಾದ ನಂತರ ನಾವು ಏನೇ ಮಾತಾಡಿದ್ರು ದಾಖಲೆಗಳಿಲ್ದಿರ ಮಾತಾಡಬಾರ್ದು. ನಾನು ನಿಮ್ಗೆ ಗೊತ್ತಿದ್ದ ಒಬ್ಬ ಹೋರಾಟಗಾರನಾಗಿ ಒಂದು ಅಕ್ಷರ ಮಾತಾಡಬೇಕಾದ್ರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಇಟ್ಕೊಂಡು ಮಾತಾಡೋದು. ಹಾಗಾಗಿ ಇವತ್ತು ನಾನು ಸಂಪೂರ್ಣ ಸರ್ಕಾರಿ ದಾಖಲೆಗಳ ಸಹಿತ ಮುಂದಕ್ಕೆ ನಿಮ್ಮ ಮುಂದೆ ಬಂದಿರತಕ್ಕಂಥ ಪುಸ್ತಕದ ರೂಪದಲ್ಲಿ ತಂದಿರತಕ್ಕಂಥ. ಇನ್ನೊಂದು ವಿಷಯ ಹೇಳ್ತೀನಿ, ತಾಯಿ ಮಗ ಯಾವ ರೀತಿ ಮಾಡಿದ್ರು ಅಂತಂದರೆ, ಕಳೆದ 2023 ತನಕ ವಿನೋದ್ ರಾಜ್ ಅವ್ರಿಗೆ ಮದುವೆ ಆಗಿಲ್ಲ ಅಂತಲೇ ಅವ್ರು ಹೇಳ್ಕೊಂಬಂದರು. ಕೊನೆಗೆ ಅನು ಅನ್ನೋ ಪತ್ನಿ ಮತ್ತು ಯುವ ಅನ್ನೋ ಒಬ್ಬ ಮಗ ಇದ್ದಾನೆ ಅಂತ ಹೇಳಿ ಆ ಅನು ಅವರ ತಂದೆ ಅಣ್ಣ ದೊರೆ ಅಂತ ಅಂದ್ಬಿಟ್ಟು ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಕೆಲಸ ಮಾಡಿದಂಥವ್ರು. ಅವರು ಚೆನ್ನೈ ತೋಟದಲ್ಲಿ ಇವ್ರು ಇರ್ತಕ್ಕಂಥದ್ದು. ನಾವು ಅದೇ ಚೆನ್ನೈ ತೋಟದಲ್ಲಿ ಆ ಒಂದು ಇದನ್ನು ಕೂಡ ಮಾಡಿದ್ದೀವಿ. ಅಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿ ಅಲ್ಲಿ ಸ್ಪಷ್ಟವಾಗಿ ಮಹಾಲಿಂಗ ಭಾಗವತ ಸಂಸ್ಕೃತ ಶಿರೋಮಣಿ ಅಂತ ಹೇಳಿ ಆ ಲೀಲಾವತಿಯವರ ಮನೆಯ ತೋಟದಲ್ಲಿರ್ತಕ್ಕಂಥದ್ದು. ಅದನ್ನು ಕೂಡ ವಿಡಿಯೋ ಕೂಡ ಮಾಡಿ ಇವತ್ತು ನಾನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಸಂಪೂರ್ಣ ದಾಖಲೆಗಳು ಸಹಿತ. ಸರ್, ಈ ಒಂದು ಪ್ರಶ್ನೆ, ಈ ಒಂದು ಪುಸ್ತಕದಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದೇ? ಒಂದು ಕೇವಲ ಅವ್ರ ಹೆಸರಲ್ಲಿರುವಂಥ ಆಸ್ತಿ ಮತ್ತು ಅವ್ರ ಆಧಾರ್ ಕಾರ್ಡು ಅದು ಮಾತ್ರ ಉಲ್ಲೇಖ ಆಗಿದೆ, ಅಥವಾ ಯಾವೆಲ್ಲ ಅಂಶಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ ಅಂತ? ಇಲ್ಲಿ ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ, ಹೇಗೆ ಲೀಲಾವತಿ ಅವರಿಗೆ ಮಹಾಲಿಂಗ ಭಾಗವತರವ್ರ ಪರಿಚಯ ಆಯಿತು, ಮಹಾಲಿಂಗ ಭಾಗವತರವ್ರ ಬಗ್ಗೆ ಲೀಲಾವತಿಯವರು ಏನೇನು ಹೇಳಿದರು ಅನ್ನೋದು, ನಾಟಕ ಕಂಪ್ನಿಗಳಲ್ಲಿ ಅವ್ರಿಗೆ ಅವಕಾಶ ಮಾಡಿಸ್ಕೊಟ್ಟಿದ್ಯಾರು, ಚಲನಚಿತ್ರದಲ್ಲಿ ಅವಕಾಶ ಮಾಡಿಸ್ಕೊಟ್ಟಿದ್ಯಾ ಮಹಾಲಿಂಗ ಭಾಗವತರ ಯಾತಕ್ಕೆ ಅನ್ನೋ ವಿಷಯಗಳು ಎಲ್ಲ ಜೊತೆಗೆ ಇಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಜನರ ಮನಸ್ಸಲ್ಲಿ ಏನು ಗೊಂದಲ ಮೂಡಿಸುವಂಥ ಕೆಲಸವನ್ನು ರವಿ ಬೆಳಗೆರೆಯವರು ಮಾಡಿದರು. ಅದಕ್ಕೆ ಉತ್ತರವನ್ನು ಕೊಡುವಂಥದ್ದು ರವಿ ಬೆಳಗೆರೆಯವರು ಕೇವಲ ಪ್ರಚಾರಕ್ಕೋಸ್ಕರ ಇಂಥ ಕೆಲಸವನ್ನು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೆಳಸ್ತರದ ಒಂದು ಸಮಾಜದಿಂದ ಬಂದಂಥವರು, ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಒಂದು ವರ್ಗದ ಜನದ ಈ ಪ್ರಭಾವಿ ವ್ಯಕ್ತಿಗಳಿದೆ ಅವರು ಒಪ್ಕೊಳ್ಳೋಕೆ ತಯಾರಾಗಿರಲಿಲ್ಲ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರಿಗೆ ಕಳಂಕವನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಆದರೆ ಆ ಪ್ರಯತ್ನ ಸಫಲ ಆಗೋಕ್ಕೆ ನಾವು ಬಿಟ್ಟಿಲ್ಲ. ಹಾಗಾಗಿ ಇವತ್ತು ನಾನು ಇರ್ತಕ್ಕಂಥದ್ದು ಬೇರೆ ಅಲ್ಲ. ನಿಮಗೆ ಯಾವುದೇ ಒಂದು ಸರ್ಕಾರಿ ದಾಖಲೆ, ಈಗ ನೀವೇ ಆಗಲಿ, ನಿಮ್ಮ ಹೆಸರಲ್ಲಿ ಒಂದು ಸ್ವತ್ತಿದ್ರೆ ಅದರಲ್ಲಿ ನಿಮ್ಮ ಹೆಸರು ಪಕ್ಕ ನಿಮ್ಮ ತಂದೆ ಹೆಸರು ಬರಲೇಬೇಕು, ಅಥವಾ ನಿಮ್ಮ ಶ್ರೀಮತಿಯವರ ಹೆಸರಿನಲ್ಲಿದ್ದರೆ ಅವರ ಯಜಮಾನ್ರ ಹೆಸರು ಬರಲೇಬೇಕು. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಸರ್ಕಾರಿ ದಾಖಲೆ ಒಂದು ದಾಖಲೆ ತೋರಿಸ್ಬೋದಾ ಸರ್? ಖಂಡಿತವಾಗ್ಲೂ ನಿಮಗೆ ನೋಡಿ, ಇಲ್ಲೇ ನೋಡಿ, ಇದು ಸೆಟ್ಲ್ಮೆಂಟ್ ಡೀಡ್ ಅಂತ ಇದೆ. ಸೆಟ್ಲ್ಮೆಂಟ್ ಡೀಡ್ ಅಂದರೆ ತೀರುವಳಿ ಪತ್ರ. ಲೀಲಾವತಿಯವರು ವಿನೋದ್ ರಾಜ್ ಅವರಿಗೆ ಬರ್ಕೊಟ್ಟಿರ್ತಕ್ಕಂಥ ಸೆಟ್ಲ್ಮೆಂಟ್ ಡೀಡು ಇಲ್ಲಿದೆ ನೋಡಿ. ಇಲ್ಲೇ ನಿಮಗೆ ಸ್ಪಷ್ಟವಾಗಿದೆ.
ದಿನಾಂಕ ಇದೆ ಸ್ಪಷ್ಟವಾಗಿ ನೋಡಿ. ಇದು 29 ಡಿಸೆಂಬರ್ 2022 2022 ಡಿಸೆಂಬರ್ 29ರಂದು ಈ ಪತ್ರ ಬರ್ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರಿದೆ, ಸೆಟ್ಲರ್ ಇವರು. ಸೆಟ್ಲಿ ಬಂದ್ಬಿಟ್ಟು ವಿನೋದ್ ರಾಜ್ ML ಸನ್ ಆಫ್ ಮಹಾಲಿಂಗ ಭಾಗವತರ್. ಇಲ್ಲಿ ಸ್ಪಷ್ಟವಾಗಿದೆ. ಇಲ್ಲಿ ನೀವು ಎಲ್ಲ ಪಟ್ಟಗಳಿದೆ ನೋಡಿ, ಈ ಪಟ್ಟಗಳೆಲ್ಲ ನೀವು ನೋಡಿದಾಗ ಪಟ್ಟ ಅಂತಂದರೆ ನಾವು ಪಾಣಿ ಅಂತ ಕರಿತೀವಿ ನೋಡಿ. ಇದರಲ್ಲಿ ಇರತಕ್ಕಂಥ ಪಾಣಿಗಳೆಲ್ಲ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ಹೀಗಾಗಿ ಈ ದಾಖಲೆಗಳನ್ನು ನಾವು ಕಳೆದ ವರ್ಷ ಬಿಡುಗಡೆ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ವಿನೋದ್ ರಾಜ್ ಅವರ ಮಗನ TC ಇಲ್ಲಿದೆ. ಇದನ್ನು ಕೂಡ ಮುಚ್ಚಿಟ್ಟಿದ್ರು. ಇದನ್ನು ಕೂಡ ಪ್ರಕಾಶ್ ರಾಜ್ ಮೇಹೂರ್ ಅವರು ಮತ್ತು ನಾವು ಅದನ್ನು ಬಹಿರಂಗಪಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ವಿ. ಅದಾದಮೇಲೆ ಅವರು ಹೌದು ನನ್ನ ಮಗಂಗೆ ಮದುವೆ ಆಗಿದೆ ಅನ್ನೋ ಸತ್ಯನ ಒಪ್ಕೊಂಡ್ರು. ಈ ರೀತಿ ಐತಿಹಾಸಿಕ ದಾಖಲೆಗಳನ್ನು ನಾವು ಇವತ್ತು ಕನ್ನಡಿಗರಿಗೆ ಮುಂದೆ ಇಟ್ಟು, ಸರ್ಕಾರಿ ದಾಖಲೆಗಳನ್ನಿಟ್ಟು, ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನ ಪೂರ್ತಿ ಕಳಂಕರಹಿತವಾಗಿ ಬದುಕಿದ್ರು, ಕಳಂಕರಹಿತ ವ್ಯಕ್ತಿತ್ವ. ಹಾಗಾಗಿ ಕನ್ನಡಿಗರಿಗೆ ಯಾವತ್ತೂ ಆದರ್ಶಪ್ರಾಯರಾಗಿ ಯಾರಾದರೂ ಒಬ್ಬ ಸಾಧಕ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಇಂಥ ಎಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಏಳಿಗೆಯನ್ನು ಸಹಿಸಕ್ಕಾಗದೆ ಅವರ ಹೆಸರಿಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರು ಅನ್ನೋ ಸತ್ಯವನ್ನು ಈ ದಾಖಲೆಗಳ ಮೂಲಕ ಕನ್ನಡಿಗರ ಮುಂದೆ ಇಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಒಬ್ಬ ಕನ್ನಡ ಈ ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಒಂದಷ್ಟು ಅಲಿಗೇಷನ್ ಅನ್ನ ಮಾಡ್ತಾ ಇದ್ರು, ಬೇಸ್ಲೆಸ್ ಅಲಿಗೇಷನ್ ಅನ್ನ ಮಾಡ್ತಾ ಇದ್ರು. ಅವ್ರಿಗೆ ಏನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀರಾ? ನಾನು ಕಳೆದ ವರ್ಷನೇ ಹೇಳಿದೆ, ಇವತ್ತು ಹೇಳ್ತೀನಿ ತಮ್ಮ ವಾಹಿನಿಯ ಮೂಲಕ. ಯಾರಾದರೂ ನಾನು ಅದೇ ಪದ ಯಾವತ್ತೂ ನಾನು ಬಳಸಲ್ಲ, ಏಕವಚನ ನಿಮ್ಗೆ ಗೊತ್ತಿದೆ. ಯಾವನಾದರೂ ಇನ್ಕ್ಲೂಡಿಂಗ್ ವಿನೋದ್ ರಾಜ್ ಸಮೇತ ಕನ್ನಡಿಗರಲ್ಲಿ ಮತ್ತೆ ಗೊಂದಲ ಮೂಡಿಸೋವಂಥ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ಪ್ರತಿಯೊಬ್ಬರ ಮೇಲೂ ಕೋಟ್ಯಾಂತರ ರೂಪಾಯಿ ಮೊತ್ತದ ನಾವು ಡೆಫಾಮೇಷನ್ ಕೇಸ್, ಮಾನನಷ್ಟ ಮೊಕದ್ದಮೆಗಳನ್ನ ಒಬ್ಬ ಕನ್ನಡಿಗನಾಗಿ ನಾನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷನಾಗಿ ಮಾಡೇ ಮಾಡ್ತೀನಿ. ನನಗೆ ಒಂದು ತೃಪ್ತಿ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೆಸರಾಗ ಅಂಟಿದ್ದಂಥ ಕಳಂಕವನ್ನು ತೊಳೆದಾಕುವಂಥ ಒಂದು ಅವಕಾಶವನ್ನು ದೇವರು ನನಗೆ ತಾಯಿ ಅನ್ನಪೂರ್ಣೇಶ್ವರಿಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ತಾಯಿ ಅನ್ನಪೂರ್ಣೇಶ್ವರಿ ಭುವನೇಶ್ವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಆ ದೇವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥ ಒಬ್ಬ ಪುಣ್ಯಾತ್ಮ ನಮ್ಮ ಕಾಲದಲ್ಲಿ ಅವ್ರು ಇದ್ದರು ಅನ್ನೋವಂಥದ್ದು, ಅವ್ರ ಕಾಲದಲ್ಲಿ ನಾವಿದ್ವಿ, ಅವ್ರು ಓಡಾಡಿದ್ದಂಥ ನೆಲದಲ್ಲಿ ನಾವು ಓಡಾಡಿದ್ದೀವಿ ಅನ್ನೋದೇ ನಮ್ಮ ಭಾಗ್ಯ. ಅಂಥ ಒಬ್ಬ ಮಹನೀಯನ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮನಸ್ಸು ಮಾಡಿದರೆ ಇಡೀ ವಿಶ್ವದಲ್ಲಿ ತಮಗಿರ್ತಕ್ಕಂಥ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ದುರ್ಬಳಕೆ ಮಾಡ್ಕೊಳ್ದೇ ಇರ್ತಕ್ಕಂಥ ಯಾವುದೇ ರಂಗದ ಯಾವುದೇ ಶ್ರೇಷ್ಠ ಸಾಧಕರ ಪೈಕಿ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ. ಮಿಕ್ಕಿದವರೆಲ್ಲರೂ ಅವರ ಅಭಿಮಾನಿಗಳನ್ನು ನಮ್ಮ ದೇಶಕ್ಕೆ ಹೋಲಿಕೆ ಮಾಡೋದಾದರೆ NT ರಾಮರಾವ್ ಇರ್ಬೋದು, MG ರಾಮಚಂದ್ರನ್ ಇರ್ಬೋದು, ಶಿವಾಜಿ ಗಣೇಶನ್ ಇರ್ಬೋದು, ಕಮಲಾಸನ್ ಇರ್ಬೋದು, ಅಥವಾ ಇವಾಗಿನ ವಿಜಯ್ ಅವರು ಇರ್ಬೋದು, ಅಥವಾ ಚಿರಂಜೀವಿ ಇರ್ಬೋದು, ಅಥವಾ ಬಾಲಕೃಷ್ಣ ಅವರು ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ದಿಲೀಪ್ ಕುಮಾರ್, ಇವರೆಲ್ಲ ಅವ್ರ ಅಭಿಮಾನ, ಅವರ ಕಲಾವಿದರಾಗಿ ಅವ್ರನ್ನ ಅಭಿಮಾನಿಸಿದ್ದು. ಆದರೆ ಅವರನ್ನು ರಾಜಕೀಯಕ್ಕೆ ಅವರ ಅಭಿಮಾನಿಗಳನ್ನ ಬಳಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಅಂಥ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವೆಲ್ಲ ಅದಕ್ಕೋಸ್ಕರನೇ ಸೌಭಾಗ್ಯಶಾಲಿಗಳು. ಒಂದು ಮಾತು ತಮ್ಮ ವಾಹಿನಿಯ ಮೂಲಕ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತೀನಿ. ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ MBBS ಪದವಿಗೆ ಅವಕಾಶ ಬೇಕಾಗಿತ್ತು. ಆಗ ದೊರೆ ಭಗವಾನ್ ಅಂತ ಏನೋ ಜೋಡಿಗಳಿದ್ರು, ಅದರಲ್ಲಿ ದೊರೆಯವ್ರು ಹೇಳ್ತಾರೆ, ಅಣ್ಣ MGR ನಿಮ್ಗೆ ತುಂಬ ಆತ್ಮೀಯರಲ್ಲ, ಅವ್ರಿಗೊಂದು ಮಾತು ಹೇಳಿ ಅಂತಂದರೆ ದೊರೆಯವ್ರಿಗೆ ಅಣ್ಣವ್ರು ಹೇಳ್ತಾರೆ, ನಮ್ಮ ಪ್ರಭಾವವನ್ನು ಬೆಳೆಸಿ ನಮ್ಮ ಮಗನಿಗೆ ನಾವು ಸೀಟ್ ಕೊಡಿಸ್ಬಾರ್ದು, ಅವನ ಪ್ರಯತ್ನದಿಂದ ಅವ್ನು ಪಡಿಬೇಕು ಹೊರತು ನಾವು ಕೊಡಿಸ್ಬಾರ್ದು, ಅಂಥ ಕೆಲಸ ನಾನು ಮಾಡಲ್ಲ ಅಂತ ಹೇಳ್ತಾರೆ. ಅದು ಕಥಾನಾಯಕನ ಕಥೆಯಲ್ಲಿ ಉಲ್ಲೇಖ ಆಗಿದೆ. ಆಗ ಅಂಥ ಒಬ್ಬ ನಿಷ್ಕಳಂಕ ವ್ಯಕ್ತಿಯ ಮೇಲೆ ಈ ರೀತಿಯ ಕಪ್ಪು ಮಸಿಯನ್ನು ಬಳಿಯೋಕ್ಕೆ ಪ್ರಯತ್ನ ಪಟ್ಟಂಥ, ಅದು ಒಂದು ರವಿ ಬೆಳಗೆರೆ ಇರ್ಬೋದು, ಅಥವಾ ಕನ್ನಡ ನಾಡು ಕಂಡಂಥ ಗುಳ್ಳೆ ನರಿ ಸ್ವಭಾವದ ನಿರ್ಮಾಪಕ ಅಂತ ಕರೆಸ್ಕೊಳ್ಳೋಂಥ ದ್ವಾರಕೀಶ್ವರ್ ಇರ್ಬೋದು, ಅಥವಾ YNK ಇರ್ಬೋದು, ನಾರಾಯಣ ಸ್ವಾಮಿ ಅಂತ ಕುತಂತ್ರಿಗಳಿಗೆ ಒಂದು ಉತ್ತರವನ್ನು ಈ ಪುಸ್ತಕದ ಮೂಲಕ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಅಭಿಮಾನಿಯಾಗಿ ಮಾಡಿದ್ದೇನೆ. ಇದಿಷ್ಟು NR ರಮೇಶ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.